ಏನಪ್ಪ ಅದೃಷ್ಟ ಅಂತ ನೋಡ್ದ ಟೈಮ್ ಹೆಂಗೆಲ್ಲ ಚೇಂಜ್ ಆಗುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ಲಿಲ್ವಾ ನೀವಿಬ್ರು ಆ ದೇವ್ರು ಒಂದ್ ಮಾಡಿರೋ ಜೋಡಿ ಅದನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ ಇವಾಗ ನನ್ನ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ ನಿಂಗೆ ಅರ್ಥ ಆಯ್ತಾ ಯಜಮಾನ ವಾಟ್ ಎನ್ ಐಡಿಯಾ ಮಮ್. ಸುಮ್ಮನೆ ಇರೋನ್ನ ಬಡ್ದು ರೊಚ್ಚಿಗೆ ತೇಳ್ಸೋದಂದ್ರೆ ಇದೇನಾ? ನಾನು ಡೈನಮೈಟ್ ಇಟ್ಟಿರೋದು ಜಾನ್ಸಿ ಮನೇಲಿ, ಆದ್ರೆ ಅದ್ರ ಮದ್ದಿರೋದು ಅನಿತಾ ಹತ್ರ. ಅದಕ್ಕೆ ಅಲ್ಲೇ ಬೆಂಕಿ ಹಚ್ಚಿದ್ದೀನಿ. ನೀನ್ ಬರೀ ಬೆಂಕಿ ಹಚ್ಚಿಲ್ಲ ಮಾಮ್, ಬೆಂಕಿಗೆ ಎಲ್ರು ತುಪ್ಪ ಸುರಿದ್ರೆ ನಿನ್ ಪೆಟ್ರೋಲೇ ಸುರಿದಿದ್ಯಾ. ಇವಾಗ ಅದಿನ್ನೂ ಉರಿಯಕ್ ಸ್ಟಾರ್ಟ್ ಮಾಡುತ್ತೆ. ನೀನ್ ಸೂಪರ್ ಮಾಮ್, ಎಕ್ಸ್ಟ್ರಾರ್ಡಿನರಿ. ಅವಳ ಪಾಡ್ಗ್ ಸುಮ್ನಿದ್ದೊಳಗ್ ನೀನೇ ಫೋನ್ ಮಾಡಿ ಚಾಲೆಂಜ್ ಮಾಡಿ ಜ್ವಾಲಾಮುಖಿ ತರ ಉರಿಯೋಂಗ್ ಮಾಡಿದ್ಯಾ. ಹೀಗೆ ನೋಡ್ತಾ ನಾನ್ ಸುರ್ದಿರೋ ಪೆಟ್ರೋಲ್ಗೆ ಬೆಂಕಿ ದಗದಗ ಅಂತ ಹತ್ಕೊಂಡು ಆ ಜಾನ್ಸಿ ರಾಘವೇಂದ್ರ ಸಂಸಾರನ ಸುಟ್ಟು ಬೂದಿ ಮಾಡುತ್ತೆ. ತುಳಸಿ, ನೀನ್ ಹೇಳಿದಾಗೆ ಸಂಬಂಧಗಳು ಸುಟ್ಟು ಬೂದಿ ಆದ್ರೆ ಪರವಾಗಿಲ್ಲ. ಆದ್ರೆ ಆ ಜಾನ್ಸಿ ಬುದ್ಧಿವಂತಿಗೆ ಸಿಕ್ಕಿ ಜ್ವಾಲಾಮುಖಿ ತಣ್ಣಗಾಗ್ಬಿಟ್ರೆ ಆಮೇನ್ ಮಾಡ್ತೀಯಾ? ಜಾನ್ಸಿಗಿರೋ ಬುದ್ಧಿವಂತಿಕೆಗೆ ಅವಳು ಜ್ವಾಲಾಮುಖಿಗೆ ಒಂದು ಕಿಡಿ ತಣ್ಣಗ್ ಮಾಡ್ಬೋದಷ್ಟೇ. ಆದ್ರೆ ಈ ಜ್ವಾಲಾಮುಖಿನಲ್ಲ, ಈ ಜ್ವಾಲಾಮುಖಿನ ಎಷ್ಟು ತಣ್ಣಗ್ ಮಾಡಕ್ ಬಂದ್ರು ಅಷ್ಟೇ ಧಗಧಗ ಅಂತ ಹತ್ತು ಉರಿಯುತ್ತೆ. ಯು ಆರ್ ರೈಟ್ ಮಾಮ್. ಐ ಥಿಂಕ್ ಈ ಆಟಮ್ ಬಾಂಬ್ ಅಂತೂ ಡೆಫಿನೆಟ್ಲಿ ಫೇಲ್ಯೂರ್ ಆಗ್ದಿರಾ ಬ್ಲಾಸ್ಟ್ ಆಗೇ ಆಗುತ್ತೆ. ಬಾಂಬ್ ನ ಬ್ಲಾಸ್ಟ್ ಆಗೋ ತರ ರೆಡಿ ಮಾಡಿರೋದು ಯಾರು? ನಾನು ಪ್ರಣವ್. ಬ್ಲಾಸ್ಟ್ ಆಗ್ಲೇಬೇಕು. ಅದಕ್ಕೆ ಬಾಂಬಲ್ಲಿ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಟೆಕ್ನಿಕಲ್ ಎರರ್ ಇಲ್ಲದೆ ಇದ್ರೆ ಸಾಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಬಾಂಬ್ ಇಲ್ಲೇ ಬ್ಲಾಸ್ಟ್ ಆಗದೆ ಇದ್ರೆ ಅದಿನ್ನೂ ತುಂಬಾ ಒಳ್ಳೇದು. ಮೇಡಮ್, ಏನ್ ಆಟ ಆಡ್ತಿದ್ದೀರಾ? ಇಲ್ಲ ಯಜಮಾನ್ರೆ, ಮ್ಯಾಗ್ಝಿನ್ ಓದ್ತಿದ್ದೀನಿ. ತಮಾಷೆ ಮಾಡಬೇಡಿ ಮೇಡಮ್. ಆ ಟಿವಿ ಅವ್ರನ್ನ ಕರ್ಸಿರೋದು ನೀವೇ ತಾನೆ? ಯಾವ ಟಿವಿ? ನನಗ್ ಗೊತ್ತಿಲ್ಲ ಯಜಮಾನ್ರೆ. ಸುಳ್ಳು ಹೇಳ್ಬೇಡಿ ಮೇಡಮ್, ಅವ್ರನ್ನ ನೀವೇ ಕರ್ಸಿರೋದು. ಇಲ್ಲ ರಾಘು, ಹೇಳ್ತಿಲ್ವಾ? ಅವ್ರು ಯಾರಂತಾನೆ ನನಗ್ ಗೊತ್ತಿಲ್ಲ, ನಾನ್ ಯಾಕೆ ಕರೆಸ್ಲಿ? ಮತ್ತೆ ಸುಳ್ಳು. ಅವ್ರು ನಿಮ್ ಫ್ರೆಂಡ್ ಅಂತ ನನಗ್ ಚೆನ್ನಾಗ್ ಗೊತ್ತು. ನಮ್ದಿದ್ರು ನಾನೇ ನೋಡಿದ್ದೀನಿ. ಅದು ಅದು ಮೇಡಮ್, ಇದೇ ನೋಡಿ ಸುಳ್ಳಿಗಿರೋ ವೀಕ್ನೆಸ್. ಸತ್ಯ ಇದೆ ನೋಡಿ, ಮೌನದಲ್ಲೂ ಕೂಡ ಶಬ್ದ ಮಾಡುತ್ತೆ. ಅದೇ ಸುಳ್ಳು ಶಬ್ದದಲ್ಲೂ ಕೂಡ ಸೈಲೆಂಟ್ ಆಗಿರುತ್ತೆ. ಹೇಳಿ ಮೇಡಮ್, ಅವ್ರು ನಿಮ್ ಫ್ರೆಂಡ್ ತಾನೆ? ಹೂ ರಾಘು, ಅವ್ನು ನನ್ ಫ್ರೆಂಡೇ. ಆದ್ರೆ ಇವತ್ ಮಾತ್ರ ನಾನು ಒಳ್ಳೆ ಕರ್ಸಿಲ್ಲ, ಪ್ರಾಮಿಸ್. ಮತ್ತೆ ಅವ್ರಾಗೆ ಹೇಗ್ ಬರ್ತಾರೆ? ಇವತ್ ನಾನ್ ನೀರ್ ತಗೊಂಡ್ ಬರ್ಬೇಕಾದ್ರೆ ರೋಡಲ್ಲಿ ಅವಳು ಅಕಸ್ಮಾತ್ ಆಗಿ ಸಿಕ್ಕಿದ್ದು. ಮಾತಾಡ್ತಾ ಮಾತಾಡ್ತಾ ನನ್ ಪ್ರಾಬ್ಲಮ್ನೆಲ್ಲ ಹೇಳ್ಕೊಂಡೆ. ಆಗ ಅವಳು ನಾನು ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಮಾಡ್ತಾರಂತ? ಅವ್ರೇನ್ ಮಾಡ್ತಾರಂತೆ ಮೇಡಮ್? ಅದೆಲ್ಲ ನಂಗೆ ಗೊತ್ತಿಲ್ಲ ರಾಘು. ನಾವಿಬ್ಬರ ಜೀವನನ ಸರಿ ಮಾಡ್ತೀನಿ ಅಂದ್ರು, ಅದಕ್ಕೆ ನಾನು ಒಪ್ಕೊಂಡೆ. ಸರಿ ಮಾಡಿದ್ರೆ ಓಕೆ. ಐ ಮೀನ್ ಅವ್ರ ಪ್ರಯತ್ನ ಏನೋ ಮಾಡಿದಾರೆ, ಓಕೆ. ಆದ್ರೆ ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಮೊದ್ಲೇ ನಮ್ಮ ಮನೆಯವ್ರಿಗೆ ನಿಮ್ ಮೇಲೆ ಕುತ್ತಿಗೆವರೆಗೂ ಕೋಪ ಇದೆ, ಅದ್ರ ಜೊತೆ ಇದು ಸೇರ್ಕೊಂಡ್ರೆ ಮುಗೀತು ಕತೆ. ಹಾಗೆಲ್ಲ ಏನು ಆಗಲ್ಲ. ಆಗಕ್ಕೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ನನ್ ಫ್ರೆಂಡು ನಾವಿಬ್ಬರು ರಿಲೇಶನ್ಶಿಪ್ ನ ಸರಿ ಮಾಡ್ತೀನಿ ಅಂತ ಹೇಳಿದಾಳೆ ಅಂದ್ಮೇಲೆ ಅವ್ಳು ಹೇಳಿದ್ದನ್ನ ಕೇಳೋಣ ಬಿಡು. ಅದ್ ಸರಿ, ಮುಂದೆ ಏನ್ ಮಾಡ್ತಾರಂತೆ? ಅದೆಲ್ಲ ನನಗ್ ಗೊತ್ತಿಲ್ಲ. ಆದ್ರೆ ಅವ್ಳು ಹೇಳಿದ್ದನ್ನ ಮಿಸ್ ಮಾಡ್ದೆ ಮಾಡೋದಷ್ಟೇ ನನ್ ಕೆಲ್ಸ. ಇವ್ರು ಯಾಕೆ ಹಿಂಗ್ ನಾಚ್ಕೊಂಡೋದ್ರು? ಇವ್ರು ಏನ್ ಮಾಡ್ತಾರೋ ಅದ್ ಎಲ್ಲಿಗೆ ಹೋಗುತ್ತೋ ಒಂದು ಅರ್ಥ ಆಗ್ತಿಲ್ಲ. ದೊಡ್ಡಪ್ಪ, ಅವ್ರು ಯಾರೋ ಬಂದ್ ಕೇಳಿದ್ರ ಅಂತ ನೀವ್ ಒಪ್ಕೊಂಡ್ಬಿಡದ? ಇಂಥ ಸಿಟಿಯಲ್ಲಿ ನಮ್ಮ ಮನೆನ ಗುರುತಿಸಿ ನಿಮ್ಮ ಮನೇಲಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಟಿವಿಯವರೇ ಮನೆ ಬಾಗಿಲು ಬಂದಿರಬೇಕಾದ್ರೆ ಒಪ್ಕೊಳ್ಳದೆ ಹೇಗಮ್ಮ ಇರೋದು? ಅದು ಅಲ್ಲದೆ ಎಷ್ಟು ಜನಕ್ಕೆ ಈ ರೀತಿ ಟಿವಿಯಲ್ಲಿ ಬರೋದಕ್ಕೆ ಅವಕಾಶ ಸಿಗುತ್ತೆ ಹೇಳು? ಅದೆಲ್ಲ ಓಕೆ ದೊಡ್ಡಪ್ಪ, ಆದ್ರೆ ಅದಕ್ಕೋಸ್ಕರ ನಾವ್ ಅವಳ ಜೊತೆ ಚೆನ್ನಾಗಿದ್ದೀವಿ, ಅವಳು ನಮ್ಮ ಮನೆಗ್ ತುಂಬಾ ಅನ್ಯೋನ್ಯವಾಗಿ ಹೊಂದ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಕ್ಕಾಗುತ್ತಾ? ಅದರಿಂದ ನಾವು ಕಳ್ಕೊಳ್ಳೋದಾದ್ರೂ ಏನು ಹೇಳು? ಏನ್ ಬಾವ ಹೀಗ್ ಮಾತಾಡ್ತಾ ಇದ್ದೀರಾ? ಹಾಗಂತೇಳಿ ಅವಳ ಜೊತೆ ಖುಷಿ ಖುಷಿಯಾಗಿದ್ದು ಅವಳನ್ನ ಹೊಗಳೋಕ್ಕಾಗತ್ತಾ? ಮನಸ್ಪೂರ್ವಕವಾಗಿ ಹೊಗಳಬೇಕು ಅಂತ ಯಾರಮ್ಮ ಹೇಳಿದ್ರು? ಇದೆಲ್ಲ ಜಸ್ಟ್ ನಾಟಕ ಅಷ್ಟೇ. ಇವಾಗ ಅವಳ ನಮ್ಮ ಮಧ್ಯೆ ಆಗಿರೋ ಮಾತುಕತೆ ನಿನ್ಗೂ ಗೊತ್ತು ತಾನೆ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಬಾವ? ಸಂಬಂಧ ಇದೆ ಕಣಮ್ಮ. ಈಗ ಹೇಗಿದ್ರು ನೋಟಿಸ್ ಬರೋವರೆಗೂ ಅವಳ ಜೊತೆ ನಾವು ಅನ್ಯೋನ್ಯವಾಗಿರ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಅವಳು
ನೋಟಿಸ್ ಬಂದ ಮೇಲೆ ಅದನ್ನು ತಗೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಮಗೂ ಮಾತು ಕೊಟ್ಟಿದ್ದಾಳೆ. ಆ ಮಾತಿನ ಪ್ರಕಾರ ಈಗಾಗಲೇ ಒಂದು ದಿವಸ ಕಳೆದು ಹೋಗಿದೆ. ಇವತ್ತೊಂದು ದಿವಸ ಕಳೆದ್ರೆ ನಾಳೆ ಬರುತ್ತೆ, ಅದನ್ನ ತಗೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಅಷ್ಟೇ. ಇದೆಲ್ಲ ಸರಿ ದೊಡಪ್ಪ, ಅದ್ರ ಮಧ್ಯೆ ಇದೆಲ್ಲ ಬೇಕಿತ್ತ ನಮ್ಗೆ? ಬೇಕು ಕಣಮ್ಮ. ಈಗ ಹೇಗಿದ್ರು ಅವಳ ಮುಂದೆ ನಾವು ಡ್ರಾಮಾ ಮಾಡ್ತಾ ಇದೀವಿ, ಅದೇ ಡ್ರಾಮಾನ ಕ್ಯಾಮ್ರಾ ಮುಂದೆ ಮಾಡಿದ್ರೆ ಆಯ್ತು. ಅದರಿಂದ ನಮಗೆ ತುಂಬಾ ಲಾಭ ಇದೆ ಗೊತ್ತಾ? ದೊಡಪ್ಪ ಇದ್ರಲ್ಲಿ ಲಾಭ ಏನಿದೆ? ಅಯ್ಯೋ ದಡ್ಡಿ, ಈ ಪ್ರೋಗ್ರಾಮ್ ನಾವು ಒಪ್ಕೊಂಡಿರೋದ್ರಿಂದ ಮೊದಲನೇದಾಗಿ ನಾವೆಲ್ಲರೂ ಟಿವಿಯಲ್ಲಿ ಬರ್ತೀವಾ, ಎರಡನೇದಾಗಿ ಎಲ್ಲರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರು ಅಂತ ಹೆಸರು ತಗೊಳ್ತೀವಿ. ಮಾತಿನ ಅರ್ಥ ಹಾಗಾದ್ರೆ ನಾವು ಕೆಟ್ಟವ್ರಾ? ಖಂಡಿತ ಇಲ್ಲಮ್ಮ, ನಮ್ದು ಅದ್ಭುತವಾದ ಫ್ಯಾಮಿಲಿ. ಇನ್ನು ನಾವೆಲ್ಲರೂ ಒಳ್ಳೆಯವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ವಿಷಯಕ್ಕೆ ಬರ್ತೀನಿ ಕೇಳಿ. ಕೊನೆಯದಾಗಿ ಹೇಳಿದಾಗೆ ಅವಳು ಈ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಾವೆಲ್ಲರೂ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಅನ್ನೋ ನೆನಪನ್ನ ಕಟ್ಕೊಟ್ಟಾಗ ಆಗುತ್ತೆ. ಆಯ್ತು, ನೀ ಹೇಳ್ದಾಗೆ ನಾವ್ ಈ ಪ್ರೋಗ್ರಾಮ್ ಒಪ್ಕೊಂಡಿಲ್ಲ, ಆಗ ಜಾನ್ಸಿ ಸುಮ್ನೆ ಬಿಡ್ತಿದ್ಲಾ? ಅವಳೇನ್ ಮಾಡಕ್ ಆಗ್ತಿತ್ತು? ಟಿವಿಯವ್ರ ಮುಂದೆನೆ ನಮ್ಮ ಜನ ಹಾಲಾಡಿರೋಳು, ಅವಳ ಪರವಾಗಿ ಸಿಂಪತಿ ಗಿಟ್ಟಿಸ್ಕೊಂಡಿರೋಳು. ಒಂದು ತಿಳ್ಕೊ, ನಮ್ಮ ದೇಶದಲ್ಲಿ ಈ ಸಿಂಪತಿ ವರ್ಕೌಟ್ ಆಗೋ ತರ ಬೇರೆ ಯಾವುದು ವರ್ಕೌಟ್ ಆಗಲ್ಲ. ಈ ಸಿಂಪತಿಯಿಂದ ಎಷ್ಟೋ ಜನ ನಮ್ಮ ದೇಶ ರಾಜ್ಯ ಎಲ್ಲವನ್ನ ಆಳ್ವಿಕೆ ಮಾಡಿಬಿಟ್ಟಿದ್ದಾರೆ. ಸಿಂಪತಿಗೆ ಅಷ್ಟು ಪವರ್ ಇದೆ. ಒಂದು ವೇಳೆ ಈ ಪ್ರೋಗ್ರಾಮ್ ಒಪ್ಪಿಗೆ ಕೊಡದೆ ಹೋಗಿದ್ರೆ ಟಿವಿಯವ್ರ ಮುಂದೆ ಜನಗಳ ಮುಂದೆ ನಾವೆಲ್ಲ ಕೆಟ್ಟವರು ಅನ್ನೋ ತರ ಆಗೋಗಿರೋದು. ಅದಕ್ಕೆ ನಾನು ಆಳವಾಗಿ ಯೋಚನೆ ಮಾಡಿ ಈ ಪ್ರೋಗ್ರಾಮ್ಗೆ ಒಪ್ಪಿಗೆ ಕೊಟ್ಟಿರೋದು. ಆದ್ರೂ ಅವಳ ಜೊತೆ ಚೆನ್ನಾಗಿದೀವಿ ಅಂತ ಹೇಳ್ಕೊಬೇಕಂದ್ರೆ ಎಲ್ಲ ಉರಿಯುತ್ತೆ. ಹೇಳಿದ್ನಲ್ಲಮ್ಮ, ಇದೆಲ್ಲ ನಾಟಕ ಅಂತ. ಇದರಿಂದ ನಮಗೆ ಲಾಭ. ಯಾವ್ದಾದ್ರು ಪರಿಸ್ಥಿತಿಯಿಂದ ನಮಗೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ಆ ಪರಿಸ್ಥಿತಿನ ನಾವು ಯೂಸ್ ಮಾಡ್ಕೋಬೇಕು. ಸರಿ, ಆದ್ರೆ ಇದ್ರಿಂದ ಬೇರೆ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಏನ್ ಮಾಡೋದು? ಹಾಗೆ ಕ್ರಿಯೇಟ್ ಆಗಕ್ಕೆ ನಾನೆಲ್ಲಮ್ಮ ಅವಕಾಶ ಕೊಡ್ತೀನಿ. ನಿನಗೆ ಗೊತ್ತಿಲ್ವಾ ನಾನು ತುಂಬಾ ಸ್ಟ್ರಿಕ್ಟ್ ಅಂತೇಳಿ? ಟಿವಿಯವರು ಅವ್ರ ಪಾಡಿಗೆ ಅವ್ರು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾರೆ. ನಾಳೆ ನೋಟಿಸ್ ಬಂದ್ಮೇಲೆ ಅದನ್ನ ತಗೊಂಡು ಇವಳು ಮನೆ ಬಿಟ್ಟು ಹೋಗ್ತಾಳೆ ಅಷ್ಟೇ. ಅದಕ್ಕೆ ಅವಳ ಮುಂದೆ ಡ್ರಾಮಾ ಮಾಡ್ಬಿಡೋಣ, ಒಪ್ಕೋ. ಅದಕ್ಕೆ ಅದೃಷ್ಟ ಈ ರೀತಿನೂ ಒತ್ಕೊಂಡ್ ಬರುತ್ತೆ ಅಂತ ಗೊತ್ತೇ ಇರ್ಲಿಲ್ಲ. ನೋಡಿದ್ರ, ಇಷ್ಟು ದಿನ ನಿಮ್ಮಿಬ್ರನ್ನ ದೂರ ಮಾಡ್ಬೇಕು ಅಂತ ಅಂತಿದ್ದವ್ರು ಇವತ್ ಅವರೇ ಒಂದ್ ಮಾಡ್ಬೇಕು ಅಂತ ರೂಮ್ ರೆಡಿ ಮಾಡ್ತಿದ್ದಾರೆ. ಹೇಗೋ ಇವತ್ತಿಂದ ನಿಮ್ಮಿಬ್ರು ಸಂಸಾರ ಶುರುವಾಗ್ಬಿಟ್ರೆ ಬೇರೆ ಯಾರು ನಿಮಗ್ ದೂರನೇ ಮಾಡಕ್ ಆಗಲ್ಲ. ಇವತ್ತು ನಿಮಗ್ ತುಂಬಾ ಖುಷಿ ಆಗ್ತಿರ್ಬೇಕು ಅಲ್ವಾ ಅತ್ಗೆ? ಹೋಗ್ ಸಂಗೀತ, ನಂಗ್ ನಾಚಿಕೆ ಆಗ್ತಿದೆ. ಏನತ್ಗೆ ನಿಮ್ ಬಾಯಿಂದ ಈ ಮಾತ್ ಬರ್ತಿದೆ? ನಿಮ್ ಮುಖದಲ್ಲಿರೋ ನಾಚಿಕೆಗೆ ನಿಮ್ ಮುಖ ಎಲ್ಲ ಕೆಂಪಗಾಗೋಗಿದೆ. ನಮ್ ಅಣ್ಣ ಏನಾದ್ರೂ ಈ ರೀತಿ ನೋಡಿದ್ರೆ ತಕ್ಷಣ ಕಳ್ದೋಗ್ಬಿಡ್ತಾನೆ. ಮೊದ್ಲೇ ನಮ್ಮಣ್ಣ ನಿಮಗ್ ಫ್ಲಾಟ್ ಆಗಿ ಹೋಗಿದ್ದಾನೆ. ಇವತ್ ಫಸ್ಟ್ ನೈಟ್ ಆದ್ಮೇಲೆ ಅಷ್ಟೇ ಕತೆ. ನಿಮ್ ಸೆರ್ಗಿಡ್ಕೊಂಡೇ ಓಡಾಡ್ತಿರ್ತಾನೆ ಅನ್ಸುತ್ತೆ. ಅದ್ಕೆ ಈ ಸ್ಯಾರಿಗೆ ಮ್ಯಾಚಿಂಗ್ ಬಳೆ ಹಾಕ್ತೀನಿ, ಇದನ್ ತೆಗೆದ್ಬಿಡ್ತೀನಿ ಆಯ್ತಾ? ದಂತದ ಗೊಂಬೆ ತರ ಕಾಣಿಸ್. ನೀವ್ ಹಿಂಗ್ ನಾಚ್ಕೊಳ್ಳೋದ್ ನೋಡ್ತಿದ್ರೆ ನನ್ಗೆ ನೋಡಕ್ ಆಗ್ತಿಲ್ಲ. ಇನ್ನ ನಮ್ಮ ಅಣ್ಣನ್ ಕತೆ ದೇವ್ರೇ ಗತಿ. ಜೋಪಾನ ರಾತ್ರಿ ಆಯ್ತು, ಕಳ್ಳಕಾಕರು ಹೊರಡುವ ಹೊತ್ತು, ಜೋಪಾನ ನಿಮ್ಮ ಸ್ವತ್ತು, ಒಮ್ಮೆ ಹೋದರೆ ಸಿಗದ್ಯಾವತ್ತು. ಏನಪ್ಪ ಅದೃಷ್ಟವಂತ, ನೋಡ್ದ ಟೈಮ್ ಹೆಂಗೆಲ್ಲ ಚೇಂಜ್ ಆಗುತ್ತೆ ಅಂತ. ನಾನು ಯಾವಾಗ್ಲೂ ಹೇಳ್ತಾ ಇರ್ಲಿಲ್ವಾ, ನೀವಿಬ್ರು ಆ ದೇವ್ರು ಒಂದ್ ಮಾಡಿರೋ ಜೋಡಿ. ಅದನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಇವಾಗ ನನ್ನ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ ನಿಂಗೆ ಅರ್ಥ ಆಯ್ತಾ? ಅಂತೂ ಇಂತೂ ಡಿವೋರ್ಸು ಅದು ಇದು ಅನ್ಕೊಂಡು ಇವಾಗ ಫಸ್ಟ್ ನೈಟ್ ವರ್ಗೂ ಬಂದು ನಿಂತಿದೆ. ಆದ್ರೆ ಇವತ್ತು ನಿನ್ ಮುಖದಲ್ಲಿ ಏನೋ ಒಂಥರ ಹೊಸ ಕಳೆ ಬಂದ್ಬಿಟ್ಟಿದೆ ಕಣ. ಸುಮ್ನಿರಪ್ಪ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನಿನಗೊಂಥರ ತಮಾಷೆ. ಲೇ ಕಳ್ಳ,
ಮನ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಯಾಕೋ ನಾಟಕ ಮಾಡ್ತಿದ್ಯಾ? ನಾನು ಹೇಳಿಲ್ವಾ ನಿಮ್ಮಿಬ್ರನ್ನ ದೇವ್ರು ಒಂದ್ ಮಾಡಿರೋ ಜೋಡಿ ಕಣ, ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ತಲೆ ಕೆಡ್ಸ್ಕೊಂಬಿಡ, ಎಲ್ಲ ಒಳ್ಳೇದೇ ಆಗತ್ತೆ ಮಗ. ಇವತ್ ರಾತ್ರಿ ಆಯ್ತು ಮಲಗೋಣ, ಇಂದು ನಿಮ್ಮ ಶೋಭಾನ. ಸೂಪರ್ ಅಣ್ಣ, ಸೂಪರ್. ನೀನು, ನಿನ್ ಹೆಂಡತಿ, ಅವ್ರ ಮನೆಯವರು ಎಲ್ರು ಸೂಪರ್. ಎಲ್ಲ ಸೇರ್ಕೊಂಡು ಎಷ್ಟು ಅದ್ಭುತವಾಗಿ ನಾಟಕ ಮಾಡ್ಬಿಟ್ರಿ ಅಲ್ಲ. ಒಬ್ರು ಆಸೆ ಹುಟ್ಟಾಕಿ ಆಸರೆ ಕೊಡೋದಕ್ ಬಂದ್ರು, ಇನ್ನೊಬ್ರು ನಗುನ ಹಂಚಿದ್ರು, ಮತ್ತೊಬ್ರು ಕಣ್ಣೀರೊರ್ಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಮಧ್ಯದಲ್ಲಿ ಝಾನ್ಸಿ ಅಹಂಕಾರದಿಂದ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಎಷ್ಟು ಅದ್ಭುತವಾದ ಸ್ಕ್ರಿಪ್ಟ್ ರೆಡಿ ಮಾಡ್ಬಿಟ್ರಣ. ಸೃಷ್ಟಿ ಮಾಡಿದ ಒಂದೊಂದ್ ಪಾತ್ರನು ಒಂದೊಂದ್ ಸನ್ನಿವೇಶನು ಅದ್ಭುತ, ಅತ್ಯದ್ಭುತ. ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಬಿಟ್ಟಣ್ಣ, ನಿನಗೆಲ್ಲ ಗೊತ್ತಿತ್ತಲ್ವಾ? ಅನಿ ಸುಮ್ನೆ ಏನೇನೋ ಮಾತಾಡ್ಬೇಡ. ನೀನ್ ಏನೆಲ್ಲ ತಿಳ್ಕೊಂಡಿದ್ಯೋ ಅದು ತಪ್ಪು. ಎಲ್ಲ ಗೊತ್ತಿದ್ದೆ ಎಷ್ಟೆಲ್ಲ ಮಾಡಿರೋದು. ಅನಿ ವಾಸ್ತವನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಸಾಕ್ ನಿಲ್ಸಣ, ಈ ಡ್ರಾಮಾನ ಇಲ್ಲಿಗೆ ನಿಲ್ಸು. ನೀನು, ನಿನ್ ಹೆಂಡತಿ, ನಿಮ್ ಅತ್ತೆ ಮನೆಯವ್ರು ಎಲ್ರು ಡ್ರಾಮಾನು ನೋಡಿ ಸಾಕಾಗೋಗಿದೆ. ಮತ್ತೆ ನಮ್ಸೋದಕ್ ಬರ್ಬೇಡ. ಒಬ್ರು ಲೈಫ್ ಜೊತೆ ಆಟ ಆಡೋದಂದ್ರೆ ನಿಮ್ ಎಲ್ರಿಗೂ ಒಂದ್ ರೀತಿ ಕಿಕ್ ಅಲ್ವಾ? ಎಷ್ಟೆಲ್ಲ ಪ್ಲಾನ್ ಮಾಡ್ಬಿಟ್ರಿ, ಏನೇನೆಲ್ಲ ಡ್ರಾಮಾ ಮಾಡ್ಬಿಟ್ರಿ. ಗ್ರೇಟ್. ಅನಿ ಯಾವ ಡ್ರಾಮಾನು ಇಲ್ಲ ಅನಿ. ಒಂದು ಸುಳ್ಳು ಅದಕ್ಕೆ ಇನ್ನೆಷ್ಟು ಸುಳ್ಳು ಹೇಳ್ತೀಯಾ? ಇದೆಲ್ಲ ಪ್ರೀ ಪ್ಲಾನ್ ಅಲ್ದೆ, ಡ್ರಾಮಾ ಅಲ್ದೆ ಮತ್ತೇನು? ನನ್ ಕುತ್ತಿಗೆಗೆ ತಾಳಿ ಕಟ್ಟೋ ಟೈಮ್ಗೆ ಸರಿಯಾಗಿ ಆ ಝಾನ್ಸಿ ಬಂದು ಮದ್ವೆ ನಿಲ್ಸಿ ಅಂತ ಹೇಳ್ತಾಳೆ, ಆಗ ಮದ್ವೆ ನಿಲ್ಲುತ್ತೆ. ಅವಾಗ ಇದು ಕಾಂಟ್ರಾಕ್ಟ್ ಮದ್ವೆ, ಇನ್ ಸ್ವಲ್ಪ ದಿವಸದಲ್ಲೇ ಅವಳ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ನೀನೇನು ಯೋಚನೆ ಮಾಡ್ಬೇಡಮ್ಮ ಅಂತ ಇಡೀ ಮನೆಯವ್ರು ನನಗ್ ಭರವಸೆ ಕೊಡ್ತಾರೆ. ಅಷ್ಟು ಸಾಲದು ಅಂತ ನಿನ್ ಹೆಂಡತಿ ಪಲ್ಲವಿ ಒಂದ್ ಹೆಜ್ಜೆ ಮುಂದೆ ಹೋಗಿ ನನ್ನ ರಾಗು ಮದ್ವೆ ಆಗೋವರ್ಗು ಅವಳಿ ಮನೆಗ್ ಕಾಲಿಡಲ್ಲ ಅಂತ ಚಾಲೆಂಜ್ ಮಾಡಿ ಆ ಮನೆಗ್ ಹೋಗಿ ಸೇರ್ಕೊಂಡು ಇವತ್ತು ಅಲ್ಲಿ ಓಡ್ಸೇ ಬಿಟ್ಲು ಅಂತ ಡ್ರಾಮಾ ಮಾಡ್ತಾಳೆ. ಅದನ್ನ ನಂಬ್ಕೊಂಡು ನನ್ ಖುಷಿಯಿಂದ ಓಡೋದ್ರೆ ಅವಳಲ್ಲಿ ರಾಣಿ ತರ ಓಡಾಡ್ಕೊಂಡಿರ್ತಾಳೆ. ಅದನ್ನು ಕೂಡ ಮ್ಯಾನೇಜ್ ಮಾಡೋದ್ ಹೇಗೆ ಅಂತ ತಿಳ್ಕೊಂಡು ನನ್ನ ನಂಬಿಸಿ ವಾಪಸ್ ಕಳಿಸ್ತಾರೆ. ಕೊನೆಗ್ ನಾವೇ ಲಾಯರ್ನ ಅರೇಂಜ್ ಮಾಡಿದ್ರೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಲ್ಲೂ ಸುಳ್ಳು ಹೇಳಿದ್ರು. ಇಷ್ಟೆಲ್ಲ ಸಾಲದು ಅಂತ ಕನ್ಸ್ಗಳನ್ನ ಕಟ್ಟಿ ನಂಬಿಸಿ ನನ್ನನ್ನೇ ಮನೆ ತುಂಬಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದೀವಿ ಅಂತ ನನಗ್ ಸುಳ್ಳು ಹೇಳಿದ್ರು. ಅವ್ರು ಹೇಳಿದ್ ಕೇಳಿ ಅವರೆಲ್ಲ ಎಷ್ಟು ಒಳ್ಳೆಯವರು, ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಆ ಝಾನ್ಸಿನ ಎಷ್ಟು ದ್ವೇಷ ಮಾಡ್ತಾರೆ ಅನ್ಕೊಂಡಿದ್ದೆ. ಅವ್ರೆಲ್ರು ಅವಳನ್ನ ದ್ವೇಷ ಮಾಡೋದ್ ನಂಬಿ ಅವ್ರ ಮನೇಲಿ ಅಷ್ಟೇ ಅವಳಿಗೆ ಜಾಗ, ಅವ್ರ ಮನ್ಸಲ್ಲಿ ಅವಳಿಗೆ ಜಾಗ ಇಲ್ಲ. ಯಾಕೆಂದ್ರೆ ಅವ್ರ ಮನ್ಸಲ್ಲಿರೋದೆಲ್ಲ ನಾನೇ ಅನ್ಕೊಂಡಿದ್ದೆ. ಇಷ್ಟೆಲ್ಲ ಇರೋವಾಗ ರಾಘವೇಂದ್ರ ಅವ್ರ ಹೆಂಡತಿ ಮತ್ತ ಮನೆಗ್ ಸೊಸೆಯಾಗ್ ಹೋಗೋದ್ ನಾನೇ. ಇದನ್ನೆಲ್ಲ ಯಾರಿಗೂ ತಪ್ಸೋದಕ್ ಆಗಲ್ಲ ಅಂತ ನನಗ್ ನಾನೇ ಕನ್ಸ್ ಕಟ್ಕೊಂಡಿದ್ದೆ. ಮತ್ತ ಅವ್ರ ಅವಳನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಇದಾರೆ. ಮನ ಮೆಚ್ಚಿದ ಸೊಸೆ, ಸೂಪರ್ ಸೊಸೆ, ಮುದ್ದಿನ ಸೊಸೆ ಅಂತ ಹೊಗಳ್ತಾ ಇದಾರೆ. ಏನಣ್ಣ ನಾಟಕ, ಎಂತ ನಟನೆ! ಅಪ್ಪಬ್ಬಬ್ಬ, ಗ್ರೇಟ್. ಗೊತ್ತಿಲ್ಲ ಡ್ರಾಮಾಗಳನ್ನ ನಿಲ್ಸಿ ಸತ್ಯ ಗೊತ್ತಾದ್ಮೇಲೆ ಯಾರು ಒಪ್ಕೊಳ್ಳಿ. ನನ್ನ ಬದುಕನ್ನ ಹಾಳು ಮಾಡ್ದವ್ರನ್ನ ಸುಮ್ನೆ ಬಿಡ್ತೀನಾ? ಸುಮ್ನೆ ಇರ್ತೀನಿ ಅನ್ಕೊಂಡಿದೀರಾ? ಇಷ್ಟು ದಿನ ನನ್ ಪೇಷನ್ಸ್ ನ ಚೆಕ್ ಮಾಡಿದ್ರೆ, ನನಗಾಗಿರೋ ಅನ್ಯಾಯಕ್ಕೆ ನಾನೇನಾದ್ರು ತಿರುಗ್ ಬಿದ್ರೆ ನಾನ್ ಹೇಗಿರ್ತೀನಿ ಅನ್ನೋದು ನಿಮ್ ಎಲ್ರಿಗೂ ಗೊತ್ತಾಗುತ್ತೆ. ಇಲ್ಲಿಂದ ಶುರು ನನ್ ಹೊಸ ಆಟ. ನೋಡ್ತಾ ಇರಿ ಎಲ್ರು. ಲಾಯರ್ ಸರ್, ನನ್ ಜೊತೆ ಬನ್ನಿ. ಅನಿ ಒಂದ್ ನಿಮಿಷ ಅನಿ